ಚೈನ್ ಇದೆ. ಬೆಳ್ಳಿನಾ? ಹಾಂ. ಹೀಗೆ ಚಿಕ್ಕಬಳ್ಳಾಪುರ ನಗರ ಗಂಗಮಗುಡಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್ಗೆ ಚಿನ್ನಾಭರಣ ಖರೀದಿಸಲು ಬಂದ ಗ್ರಾಹಕರಂತೆ ನಟಿಸಿದ ದಂಪತಿ ಅಂಗಡಿಯ ಮಾಲೀಕನಿಗೆ ಕತ್ತು ಚೈನ್ ಬೇಕು ತೋರಿಸುವಂತೆ ಹೇಳಿ ಮಾಲೀಕನ ಗಮನವನ್ನ ಬೇರೆಡೆ ಸೆಳೆದ ಗಂಡ ಚಾಣಾಕ್ಷತನದಿಂದ ಕೆಲವು ಉಂಗುರಗಳನ್ನು ಕಳವು ಮಾಡಿ ಜೇಬಿಗೆ ಹಾಕಿಕೊಂಡಿದ್ದಾನೆ. ತಕ್ಷಣ ಸ್ಥಳದಿಂದ ಎಸ್ಕೇಪ್ ಆಗಲು ದಂಪತಿಗಳು ಅಂಗಡಿಯಿಂದ ಹೊರಬಂದಿದ್ದಾರೆ. ಈ ವೇಳೆ ಮುಂಭಾಗದಲ್ಲಿದ್ದ ಅಂಗಡಿಯವರು ಕಳ್ಳತನವಾಗಿದ್ದನ್ನ ನೋಡಿದ ತಕ್ಷಣ ಚಿನ್ನದಂಗಡಿ ಮಾಲೀಕನಿಗೆ ತಿಳಿಸಿದ್ದಾರೆ. ಕೂಡಲೇ ಕಳ್ಳ ದಂಪತಿಗಳನ್ನ ಹಿಡಿಯಲು ಪ್ರಯತ್ನಿಸಿದ್ದಾರೆ. ಆದರೆ ಗಂಡ ಸುಮಾರು 10 ರಿಂದ 15 ಉಂಗುರಗಳ ಸಮೇತ ಎಸ್ಕೇಪ್ ಆಗಿದ್ದಾನೆ. ಹೆಂಡತಿ ಮತ್ತು ಮಗುವನ್ನ ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಳ್ಳಿನಾ? ಹಾಂ. ಹೆಸರು ಅರ್ಜುನ್ ಅಂತ. ನನ್ನ ಹೆಸರು ಅರ್ಜುನ್ ಅಂತ. ನಾನು ಇವರು ಗಿರಾಕಿ ಇಬ್ಬರು ಚೈನ್ ಬೇಕು ಅಂತ ಬಂದರು. ನಾನು ಈ ಕಡೆ ತಿರುಗೋ ಅಷ್ಟಕ್ಕೆ ಅವರು ಗಂಡ ಉಂಗುರ ಕವರೇ ಎತ್ಕೊಂಡು ಸುಮಾರು 10 ರಿಂದ 12 ಗ್ರಾಮ್ ಇತ್ತದು. ಎಲ್ಲ ಮಕ್ಳು ಉಂಗುರ ಕವರೇ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಒಂದು 10 ರಿಂದ 12 ಗ್ರಾಮ್. ಅಲ್ಲ, ಯಾವ ರೀತಿ ಬಂದರು ಅವರು? ಚೈನ್ ಬೇಕು ಅಂತ ಬಂದರು. ನಾನು ಚೈನ್ ಬೇಕು ಅಂತ ಬಂದ್ರಲ್ಲ ಅಂತ ಇನ್ನು ತಿರುಗಿದ್ದೆ, ಅಲ್ಲಿಟ್ಟಿದ್ದೆ. ಅವರು ಗಂಡ ಕೈಯಲ್ಲಿ ಎತ್ಕೊಂಡು ಓಡೋದ. ನೀವು ನೋಡ್ಕೊಳ್ಳಿಲ್ವಾ? ಇಲ್ಲ, ನಾನು ನೋಡ್ಕೊಂಡು ಎದುರಂಗಡಿ ಅವ್ರು ಕರೆದಿದ್ದಕ್ಕೆ ಓಡೋಗಿದ್ದಕ್ಕೆ ಇವ್ರನ್ನ ಬಿಟ್ಬಿಟ್ಟು ಅವ್ರ ಗಂಡ ಎಸ್ಕೇಪ್ ಆಗೋದ. ಏನಂತ ಬಂದು ಕೇಳಿದ್ರು? ಫಸ್ಟ್ ಚೈನ್ ಬೇಕು ಅಂತ ಬಂದು ಕೇಳಿದ್ದು. ತೋರಿಸಿದ್ರಾ? ಚೈನ್ ತೋರ್ಸಕ್ಕೆ ಹೋಗೋ ಅಷ್ಟಕ್ಕೆ ಅಲ್ಲಿಂದ ಉಂಗುರ ಎತ್ಕೊಂಡು ಓಡೋದ. ನೀವೆಲ್ಲಿ ಇಟ್ಟಿದ್ರವೆಲ್ಲ? ನಾನು ಅಲ್ಲಿ ಇದು ತಕ್ಕಡಿ ಹತ್ರ ಇಟ್ಟಿದ್ದೆ. ಹಿಂದೆ ಹಿಂಗೆ ಫುಲ್ಲು ಕೈ ಹಾಕಿ ಬೆಂಡ್ ಮಾಡಿ ಎತ್ಕೊಂಡಿದ್ದಾನೆ. ನೀವು ಯಾರು ಇಟ್ಟಿಲ್ವಾ? ಇಲ್ಲ, ನಾನಿದ್ದೆ. ನಮ್ಮ ಹುಡುಗ ಆಚೆ ಹೋಗಿದ್ದ ಕಸ ಬಿಸಾಕಕ್ಕೆ. ನಾನು ಒಬ್ಬನೇ ಇದ್ದಿದ್ದು. ಹೆಂಗೆ ನೋಡಿದ್ರಿ ನೀವು? ಅವ್ರು ಎದುರು ಅಂಗಡಿಯವ್ರು ಕಿರ್ಚಿದ್ರು. ಆವಾಗ ಅವ್ರ ಹಿಂದೆ ಓಡೋದಾಗ ಇವರು ಅವ್ರ ಹೆಂಡತಿ ಸಿಕ್ಕಿದ್ರು. ಅವ್ರ ಗಂಡ ಎಸ್ಕೇಪ್ ಓಡೋದ್ರು. ಗಾಡಿಯಲ್ಲಿ ಹತ್ತು ಓಡೋದು. ಎಷ್ಟೊತ್ತಲ್ಲ ಇದೆಲ್ಲ? ಇವಾಗ 11:30. ಎಲ್ಲಿ ಅಂಗಡಿಯಲ್ಲಿ ಇದು? ಗಂಗಮ್ಮಗುಡಿ ರೋಡ್, ಯಾವ ಶ್ರೀಕೃಷ್ಣ ಜ್ಯುವೆಲ್ಲರ್ಸ್. ಏನು ಭಾಷೆ ಮಾತಾಡಿದ್ರೆ? ಕನ್ನಡ ಚೈನ್ ಬೇಕು ಅಂತ ಕನ್ನಡ ಮಾತಾಡೋದು. ಇನ್ನು ಕಳ್ಳತನ ನಡೆದಿರುವುದು ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಇಂಚಿಂಚು ಸೆರೆಯಾಗಿದೆ. ದೃಶ್ಯಗಳಲ್ಲಿ ವ್ಯಕ್ತಿಯ ಕೈಚಳಕ ಸ್ಪಷ್ಟವಾಗಿ ಕಂಡು ಬಂದಿದ್ದು ಅನುಮಾನಗೊಂಡ ಅಂಗಡಿ ಸಿಬ್ಬಂದಿ ತಕ್ಷಣ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ಬೆಳಕಿಗೆ ಬಂದ ತಕ್ಷಣ ಆರೋಪಿಗಳು ಸ್ಥಳದಿಂದ ತೆರಳಲು ಯತ್ನಿಸಿದ್ದಾರೆ. ಸ್ಥಳೀಯರ ಸಹಕಾರದಿಂದ ಮಹಿಳೆಯನ್ನ ಹಿಡಿದು ಪ್ರಶ್ನೆ ಮಾಡಿದ್ದಾರೆ. ನಾವು ಚಿನ್ನ ಖರೀದಿಸಲು ಬಂದಿದ್ದು ನಿಜ, ಆದರೆ ನನ್ನ ಗಂಡ ಕಳ್ಳತನ ಮಾಡಿರುವುದು ನನಗೆ ಗೊತ್ತೇ ಇಲ್ಲ. ನಾನು ಪಕ್ಕದಲ್ಲಿ ಇದ್ದೆ. ಅವರು ಉಂಗುರಗಳು ಇದ್ದ ಕವರ್ ಸಮೇತ ಕದ್ದು ನನ್ನ ಬಿಟ್ಟು ಓಡಿ ಹೋಗಿದ್ದಾರೆ ಎಂದು ಕತೆ ಕಟ್ಟಿದ ಕಳ್ಳಿ. ಇನ್ನು ಆಕೆಯನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಇದೇ ವೇಳೆ ಆಕೆಯ ಗಂಡ ಪರಾರಿಯಾಗಿದ್ದ ಆತನಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಸದ್ಯ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರೋ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸುರಯ್ಯ, ಎಲ್ಲಿಂದ ಬಂದಿರೋದು? ಏನಕ್ಕೆ ಬಂದಿದ್ರು? ಶಿಲ್ಘಟ್ಟ ನಮ್ಮದು. ನಮ್ಮ ಯಜಮಾನ್ ಇಲ್ಲಿ ಚೈನ್ ತಗೊಳಕ್ಕೆ ಅಂತ ಬಂದಿದ್ದು. ಅವ್ರು ನಾನು ಈ ಕಡೆ ಇದ್ದೆ. ನಮ್ಮ ಯಜಮಾನ್ರಲ್ಲಿ ಉಂಗುರ ಕವರ್ ಇತ್ತು, ಎತ್ಕೊಂಡು ಓಡೋಗಿದ್ದು. ಎಲ್ಲಿಗೆ ಬಂದಿದ್ರಿ ನೀವು? ಇಲ್ಲಿ ಸೇಟ್ ಅಂಗಡಿಗೆ. ಚಿಕ್ಕಬಳ್ಳಾಪುರ ಬಂಗಾರ ಅಂಗಡಿ? ಅಣ್ಣ, ಬಂಗಾರ ಅಂಗಡಿಗೆ ಬಂದಿದ್ರಿ? ಹಾಂ. ಎಲ್ಲಿಂದ ಬಂದಿದ್ರಿ? ಇಲ್ಲೇ ಇದರ ದರ್ಗಾ ಮೊಲ್ಲದಲ್ಲಿರೋದು ನಾವು. ಅಲ್ಲಿಂದ ಇಲ್ಲಿ ಅಂಗಡಿಗೆ ಬಂದಿದ್ದು. ಏನು ತೊಗೊಂಡು ಬಂದಿದ್ದು? ಇದು ಕತ್ ಚೈನ್ ತಗೊಳಕ್ಕೆ ಯಾರಿಗೆ? ನಮ್ಮ ಯಜಮಾನ್ರಿಗೇನೆ. ಏನು ಅವ್ರ ಹೆಸರು? ಮುಬಾರಕ್. ಅವ್ರು ಯಾವ ಊರು ಅವ್ರದ್ದು? ಅವ್ರದ್ದು ಬೆಂಗಳೂರು. ವಯಸ್ಸೆಷ್ಟು? 35. ಎಲ್ಲಿ ವಾಸ ಇರೋದು? ನಾವಿಲ್ಲೇ ಇರೋದು ದರ್ಗಾ ಮೊಲ್ಲ. ಅಲ್ಲಿ ಫಸ್ಟ್ ಕ್ರಾಸ್ ದರ್ಗಾ ಮೊಲ್ಲ. ಚಿಕ್ಕಬಳ್ಳಾಪುರ? ಚಿಕ್ಕಬಳ್ಳಾಪುರದಲ್ಲಿ.
ನಿಮ್ಮದು ಸ್ವಂತ ಅವರು? ಸ್ವಂತ ಊರು ಶಿಲ್ಘಟ್ಟ. ನಮ್ಮದು ಸ್ವಂತ ಶಿಲ್ಘಟ್ಟ, ನಮ್ಮ ಯಜಮಾನ್ರವ್ರದ್ದು ಬೆಂಗಳೂರು. ನಮ್ಮದು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿರೋದು. ಅವ್ರು ಏನು ಕೆಲಸ ಮಾಡ್ತಾರೆ? ಬಟ್ಟೆ ವ್ಯಾಪಾರ ಮಾಡ್ತಾರೆ. ಮತ್ತು ಈಗ ಏನು ಮಾಡಿದ್ದಾರೆ ಅವರು? ಈಗ ಅವ್ರಿಗೆ ಇದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತಿಂತಾಯಿದ್ರು. ಅವರು ನಶ ಮಾಡಿ ಇದಾಗೋಗಿದ್ರು. ಈಗ ನಿಮ್ಮಾನ್ಸಲ್ಲಿ ಅಡ್ಮಿಟ್ ಮಾಡಿ 2-3 ತಿಂಗಳಾಯಿತು. ರಿಪೋರ್ಟ್ ಎಲ್ಲ ಇದೆ ಅಣ್ಣ. ಅಡ್ಮಿಟ್ ಮಾಡಿದರೆ ಆವಾಗಿಂದ ಈಗ 2-3 ತಿಂಗಳಿಂದ ಮನೆಯಲ್ಲೇ ಇದ್ದಾರೆ, ಹೋಗ್ತಾ ಇಲ್ಲ ಈಗ. ಅದಕ್ಕೆ ಕಳ್ತನ ಮಾಡಿದ್ರ? ಇಲ್ಲಣ್ಣ, ಈಗೇನು ಮಾಡಿದ್ದಾರೆ? ಏನು ಈಗ ಅದೇ ಉಂಗುರ ಎತ್ಕೊಂಡಿರೋದು. ಎಷ್ಟು? ಗೊತ್ತಿಲ್ಲ, ಅದು ಕವರಲ್ಲಿತ್ತು, ಎತ್ಕೊಂಡಿದ್ದಾರೆ. ಹಾಂ, ಎತ್ಕೊಂಡೋಗಿದ್ದಾರೆ. ನಿಮ್ಮ ಯಜಮಾನ್ರೇನಾ? ಹಾಂ, ನಮ್ಮ ಯಜಮಾನ್ರೆ. ನಿಮಗೆ ಗೊತ್ತಿರಲಿಲ್ವಾ ಇವ್ರು ಕಳ್ತನ ಮಾಡ್ತಿರೋದು? ಅವ್ರು ಮಾಡ್ತಾ ಇರೋದು ಗೊತ್ತಿಲ್ಲ. ಈ ಕಡೆ ಬಂದು ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಅವ್ರು ಕವರ್ ಎತ್ಕೊಂಡು ಆ ಅಣ್ಣ ಮುಂದೆ ಅಂಗಡಿಯವರು ನೋಡಿಕೊಂಡು ಕಿರ್ಚಾಡಿದ್ರಲ್ಲ, ನಾನು ಹಿಂದೆ ಹೋಗ್ದೆ. ಮತ್ತು ಅಣ್ಣ ಅವ್ರು ಅಂದೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋದ್ರು. ಆಮೇಲೆ ಅಣ್ಣ ಅವರು ನನ್ನ ಹಿಡ್ಕೊಂಡಿದ್ದು. ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಇಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದು. ಒಟ್ಟಾರೆ ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನಾಭರಣ ಕಳವು ಮಾಡಲು ಯತ್ನಿಸಿದ ದಂಪತಿಯ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಬಯಲಾಗಿದ್ದು, ಈ ಘಟನೆಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಓ